ಲೈನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ಭುಗಿಲೆದ್ದಿದೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ರಾಘಾ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಡಿಸಿಎಂ ಹಾಗೆ ಸಿಎಂ ಇಬ್ಬರ ಜೊತೆಯಲ್ಲೂ ರಾಹುಲ್ ಒಟ್ಟಿಗೆ ಮಾತನಾಡಿದ್ರು. ಬಳಿಕ ಒಬ್ಬೊಬ್ಬರನ್ನೇ ಸೈಡ್ಗೆ ಕರೆದುಕೊಂಡು ಹೋಗಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಮೊದಲು ರಾಹುಲ್ ರನ್ನ ಡಿಕೆ ಶಿವಕುಮಾರ್ ವೆಲ್ಕಮ್ ಮಾಡಿ ಮಾತನಾಡಿದ್ರು. ಇದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಕೂಡ ಸ್ಥಳಕ್ಕೆ ಬಂದಿದ್ರು. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಹಲವು ದಿನಗಳ ಬಳಿಕ ಡಿಕೆ ಶಿವಕುಮಾರ್ ಜೊತೆ ರಾಘಾ ಮಾತನಾಡ್ತಿದ್ದಾರಂತೆ. ಈ ಮುಖಾಮುಖಿ ಮಾತುಕತೆ ಕೇವಲ 2-3 ನಿಮಿಷಗಳಷ್ಟೇ ಸೀಮಿತವಾಗಿತ್ತು. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಆ ವೇಳೆ ನಾಯಕತ್ವ ಬದಲಾವಣೆಗೆ ಪ್ರಶ್ನೆಗೆ ಗರಂ ಆಗಿದ್ದಾರೆ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಮಾತನಾಡಬೇಕಿರೋದು ನಾನು ಮತ್ತು ಡಿಕೆ ಶಿವಕುಮಾರ್ ಏನಾದ್ರೂ ಮಾತನಾಡಿದ್ದಾರಾ? ನಾನೇನಾದ್ರೂ ಮಾತನಾಡಿದ್ದೀನಾ ಅಂತ ಯಾವ ಚರ್ಚೆಯೂ ನಡೆದಿಲ್ಲ. ಖರ್ಗೆ ಡಿಕೆ ಶಿವಕುಮಾರ್ ಜೊತೆ ನಾನು ಮಾತನಾಡಿದ್ದೇನೆ. ಎಲ್ಲಿಯೂ ಯಾರೂ ಅಪಸ್ವರವೂ ಇಲ್ಲ, ಯಾವ ಸಮಸ್ಯೆಯೂ ಕೂಡ ಇಲ್ಲ. ಏನೇ ತೀರ್ಮಾನಗಳಿದ್ರೂ ಹೈಕಮಾಂಡ್ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವೆಂದು ನಾನು ಡಿಕೆ ಶಿವಕುಮಾರ್ ಹೇಳಿದ್ದೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನವರಿ 27ರ ನಂತರ ದೆಹಲಿಗೆ ತೆರಳಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಲಭ್ಯತೆ ನೋಡಿಕೊಂಡು ದಿಲ್ಲಿಗೂ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಜೆಟ್ ಮಂಡನೆ ಸಿದ್ಧತೆಗೆ ಹೈಕಮಾಂಡ್ ಅನುಮತಿ ಕೇಳಿ ಬರಲು ತಂತ್ರ ರೂಪಿಸಿದ್ದಾರೆ. ಜನವರಿ 18 ಮತ್ತು 19ರಂದು ಮೈಸೂರು ಜಿಲ್ಲಾ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಬ್ಯುಸಿಯಾಗಿದ್ದಾರೆ. ಜನವರಿ 20 ಮತ್ತು 21ರಂದು ವಿಶೇಷ ಅಧಿವೇಶನ ಇದೆ. ಜನವರಿ 22ರಿಂದ 27ರವರೆಗೆ ರಾಹುಲ್ ಗಾಂಧಿ ಲಭ್ಯತೆ ಸಂದೇಶ ಬಂದಿದೆ. ಹಾಗಾಗಿ ರಾಹುಲ್ ಗಾಂಧಿ ಪ್ರವಾಸದಿಂದ ದೆಹಲಿಗೆ ಬಂದ ಬಳಿಕವಷ್ಟೇ ಹೈಕಮಾಂಡ್ಗೆ ಭೇಟಿ ನೀಡಲು ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಭೇಟಿಯ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಚುನಾವಣೆಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಲು ಕರೆದಿರಬೇಕು ಎಂದು ಆರೋಪಿಸಿದ್ದಾರೆ. ನಾವು ಕಾಂಗ್ರೆಸ್ ಆಂತರಿಕ ವಿಚಾರ ಹಾಗೂ ಕಚ್ಚಾಟಕ್ಕೆ ಸಂಬಂಧಪಟ್ಟಿರಂತೆ ಮೂಗು ತೋರಿಸಲ್ಲ. ಆದರೆ ಬುದ್ಧಿ ಇಲ್ಲದ ರಾಹುಲ್ ಗಾಂಧಿ ಅವರ ಕಚ್ಚಾಟಕ್ಕೆ ಬುದ್ಧಿ ಹೇಳುತ್ತಾರೆ ಎಂಬ ವಿಶ್ವಾಸ ಇದೆಯೇ ಎಂದು ಕುಟುಕಿದ್ದಾರೆ. ರಮೇಶ್ ಕತ್ತಿ ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ಟಾಕ್ ವಾರ್ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗೇವಾಡಿಯಲ್ಲಿ ಮಾತನಾಡಿದ ರಮೇಶ್ ಕತ್ತಿ ಸವಾಲು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಗಂಡಸರಾಗಿದ್ರೆ ನನ್ನ ಮುಂದೆ ಬಂದು ಮಾತನಾಡ್ಲಿ. ಮುಂದಿನ ಎಲೆಕ್ಷನ್ ನಲ್ಲಿ ಬರ್ತಾರೆ, ಹುಕ್ಕೇರಿಯಿಂದ ಹೊರಗೆ ಹಾಕುವ ತನಕ ಬಿಡೋದಿಲ್ಲ ಎಂದು ಅಬ್ಬರಿಸಿದ್ದಾರೆ. ನಮ್ಮ ದೇಶದಲ್ಲಿ 2 ಪಪ್ಪುಗಳಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಒಂದು ಪಪ್ಪುವಾದ್ರೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಪಪ್ಪು ಎಂದು ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ 2 ಬಾರಿ ಲೀಸ್ ಬೇಸ್ ನಲ್ಲಿ ಸಿಎಂ ಆಗಿದ್ರು ಎಂದು ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಕುಹಕವಾಡಿದ್ದಾರೆ. ಸಿದ್ದರಾಮಯ್ಯ ಲೀಸ್ ಬೇಸ್ ಸಿಎಂ ಎಂಬ ಎಚ್ಡಿಕೆ ಟೀಕೆಗೆ ಪ್ರತಿಕ್ರಿಯೆ ನೀಡಿದ ಕೆಎಂಎಸ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಲೀಸ್ ಬೇಸ್ ಸಿಎಂ ಆದ್ರೆ ಏನು? ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ರು, ಅವರ ಲೀಸ್ ಬೇಸ್ ಮೇಲೆ ಆಗಿದ್ರು ತಾನೆ. ಸುಮ್ಮನೆ ಟೀಕೆ ಮಾಡಲು ಮಾತನಾಡುವುದು ಬೇಡ. ಕುಮಾರಸ್ವಾಮಿ ಯಾವತ್ತೂ 113 ತೆಗೆದುಕೊಂಡು ಸಿಎಂ ಆಗಿಲ್ಲ. 42 ಸ್ಥಾನ ತೆಗೆದುಕೊಂಡು ಸಿಎಂ ಆದವರು. ಸಿದ್ದರಾಮಯ್ಯ 136ನೇ ಸ್ಥಾನ ಗೆದ್ದು ಸಿಎಂ ಆಗಿದ್ದಾರೆ. ಕುಮಾರಸ್ವಾಮಿ ರಾಜಕೀಯಕ್ಕಾಗಿ ಮಾತನಾಡುವುದು ಅವರ ಘನತೆಗೆ ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೆಸರು ಇಟ್ಟಿರೋದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿಗರ ಭಾರಿ ವಿವಾದದ ನಡುವೆಯೂ ಕ್ರೀಡಾಂಗಣದಲ್ಲಿ ಪರಮೇಶ್ವರ್ ಹೆಸರಿನ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪರಮೇಶ್ವರ್ ಭಾಷಣದಲ್ಲಿ ಬಿಜೆಪಿಗರ ಪ್ರತಿಭಟನೆ ವಿರುದ್ಧ ಗುಡುಗಿದ್ದಾರೆ. ನಾನು ಕ್ರೀಡಾಪಟು, ನಾನು ತುಮಕೂರಿಗೆ ಕೀರ್ತಿ ತಂದಿದ್ದೇನೆ. ಹೀಗಾಗಿ ಕ್ರೀಡಾಪಟುಗಳು ಸೇರಿ ನನ್ನ ಹೆಸರು ಇಟ್ಟರೆ ನಿಮಗೇನು ಹೊಟ್ಟೆ ಉರಿ ಎಂದು, ಒಂದು ಶೆಡ್ಗೆ ನನ್ನ ಹೆಸರು ಇಟ್ಟಿರೋದು ಸಹಿಸಲ್ಲ, ನೀವು ಎಂತ ಜನ ಎಂದು ಕುಟುಕಿದ್ದಾರೆ. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ಸೇರ್ಪಡೆ ವಿಚಾರವಾಗಿ ಭಾರಿ ಪ್ರತಿಭಟನೆಗಳು ನಡೆಯುತ್ತಿವೆ. ಅದೇ ವಿಚಾರವಾಗಿ ಆರ್ ಅಶೋಕ್ ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನ ಅವಧಿ 2 ವರ್ಷ, ಒಳ್ಳೆಯ ಕೆಲಸ ಮಾಡು ಎಂದು ನಾನು ನಿನಗೆ ಹೇಳಿದ್ರು. ಆದ್ರೆ ಅವರ ರೀತಿ ಮಂತ್ರಿ, ಡಿಸಿಎಂ, ವಿರೋಧ ಪಕ್ಷದ ನಾಯಕನಾಗುವ ಕನಸು ಇಟ್ಟುಕೊಂಡಿಲ್ಲ. ನೇರವಾಗಿ ಫೈಟ್ ಮಾಡುವ ಸಾಮರ್ಥ್ಯ ಅವರಿಗಿಲ್ಲ. ಬಿಟಿಎಂ ಲೇಔಟ್ ರಾಮನಗರದಲ್ಲಿ ನಿಂತು ಗೆಲ್ಲಲಿ ನೋಡೋಣ. ಸಂದರ್ಭ ಬಂದ್ರೆ ಪದ್ಮನಾಭನಗರ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿಯೂ ಹೇಳಿದ್ರು. ಅವರ ಶಕ್ತಿಯನ್ನ ಒಮ್ಮೆ ಪರೀಕ್ಷೆ ಮಾಡೋಣ ಎಂದು ಆರ್ ಅಶೋಕ್ ಸವಾಲು ಹಾಕಿದ್ರು. ಕರ್ನಾಟಕದ ಶಬರಿಮಲೆ ಯಾತ್ರಿಗಳಿಗೆ ಕೇರಳದಲ್ಲಿ ನಿರ್ಬಂಧಿಸಲಾಗಿದೆ. ಅಯ್ಯಪ್ಪ ಭಕ್ತರ ವಾಹನಗಳನ್ನ ಶಬರಿಮಲೆಯಿಂದ 60 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಲಾಗಿದೆ. ಎದುರುಮಲೈ ಕೇರಳ ಪೊಲೀಸರು ತಡೆಯುತ್ತಿದ್ದು ವಾಹನಗಳನ್ನ ಇಲ್ಲೇ ನಿಲ್ಲಿಸಿ ಶಬರಿಮಲೆಗೆ ಕೇರಳ ಬಸ್ನಲ್ಲೇ ತೆರಳುವಂತೆ ತಾಕೀತು ಮಾಡಿದ್ದಾರೆ.
ಚಿಕ್ಕಮಗಳೂರು, ಬಾಗಲಕೋಟೆ, ಶಿವಮೊಗ್ಗ ಸೇರಿದಂತೆ ವಿವಿಧ ಜಿಲ್ಲೆಯಿಂದ ತೆರಳಿದ ಮಾಲಾಧಾರಿಗಳು ಕಂಗಾಲಾಗಿದ್ದಾರೆ. ಇನ್ನು ಕೇರಳ ಪೊಲೀಸರ ವಿರುದ್ಧ ಅಯ್ಯಪ್ಪ ಭಕ್ತರು ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಕೇರಳ ಸರ್ಕಾರದಿಂದ ದೌರ್ಜನ್ಯ ಆಗ್ತಿದ್ದು ಸಿಎಂ ಸಿದ್ದರಾಮಯ್ಯ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಮಸೀದಿಗಳು ಮತ್ತು ಮದ್ರಾಸಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಸಂಗ್ರಹಿಸಲು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕಸರತ್ತು ಆರಂಭಿಸಿದ್ದಾರೆ. ಮಸೀದಿ ನಿರ್ಮಾಣ ವೆಚ್ಚ, ಮಾಸಿಕ ಬಜೆಟ್, ಬ್ಯಾಂಕ್ ಖಾತೆ ವಿವರ, ನಿರ್ವಹಣೆ ಹಾಗೂ ಮಸೀದಿ ನಿರ್ಮಿಸಿರುವ ಭೂಮಿ ಸ್ವರೂಪ, ಮೊಬೈಲ್ ಫೋನ್ ಮಾಡೆಲ್, ಗುರುತಿನ ಸಂಖ್ಯೆ, ಸಾಮಾಜಿಕ ಮಾಧ್ಯಮ, ಕ್ರೆಡಿಟ್ ಕಾರ್ಡ್, ರೇಷನ್ ಕಾರ್ಡ್ಗಳ ವಿವರಗಳು ಸೇರಿದಂತೆ ವೈಯಕ್ತಿಕ ವಿವರಗಳನ್ನ ಕಲೆ ಹಾಕುತ್ತಿದ್ದಾರೆ. ಮಸೀದಿಗಳ ಮಾಹಿತಿಗಾಗಿ 1 ಪುಟ ಮತ್ತು ಅವರ ಸದಸ್ಯರ ವೈಯಕ್ತಿಕ ವಿವರಗಳಿಗೆ 3 ಪುಟಗಳನ್ನ ಮೀಸಲಾಗಿರುವ 4 ಪುಟಗಳ ಫಾರ್ಮ್ ಅನ್ನ ವಿತರಿಸಲಾಗುತ್ತಿದೆ. ಇದೇ ಮೊದಲ ಬಾರಿಗೆ ಯಾವ ಸಿದ್ಧಾಂತಗಳನ್ನ ಅನುಸರಿಸುತ್ತಾರೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಇದಿಷ್ಟು ಹೊತ್ತಿನ ಲಯನ್ ಬಿಗ್ ಅಪ್ಡೇಟ್ಸ್. ನೋಡ್ತಾ ಇರಿ ಲಯನ್ ಟಿವಿ.